Hi all, welcome back to my channel. ಉಡುಪಿ ರೆಸ್ಟೋರೆಂಟ್ಸ್ ಆರ್ ಎವ್ರಿವೇರ್. ಯಾರಿಗೆ ತಾನೇ ಉಡುಪಿ ರೆಸ್ಟೋರೆಂಟ್ಸ್ ಗೊತ್ತಿರಲ್ಲ ಹೇಳಿ. ಉಡುಪಿ ಗ್ರ್ಯಾಂಡ್, ಉಡುಪಿ ಪಾರ್ಕ್, ಉಡುಪಿ ಉಪಾಧ್ಯ ಎಲ್ಲ ಕಡೆ ನೋಡ್ತಾ ಇರ್ತೀವಲ್ಲ. ಬಟ್ ಇನ್ ದಿಸ್ ವಿಡಿಯೋ ಐ ಆಮ್ ಟೇಕಿಂಗ್ ಯು ಆಲ್ ಟು ದ ರಿಯಲ್ ಉಡುಪಿ ಕ್ಯುಸಿನ್ ಆ್ಯಂಡ್ ದ ಮಸ್ಟ್ ವಿಸಿಟ್ ಫುಡ್ ಜಾಯಿಂಟ್ಸ್ ಇನ್ ಉಡುಪಿ. ಸೊ ನಾವು ಫಸ್ಟ್ ಬಂದಿರೋದು ಮಿತ್ರ ಸಮಾಜ್ ಅಂತ. ನಾನು ಕೂಡ ಉಡುಪಿಗೆ ಹೋಗಬೇಕಾದ್ರೆ ಒಂದಿಷ್ಟು ಎಕ್ಸ್ಪ್ಲೋರ್ ಮಾಡಿದಾಗ ಸಿಕ್ಕಿರೋದಂಥ ಬೆಸ್ಟ್ ಪ್ಲೇಸ್ ಇದು. ಮಿತ್ರ ಸಮಾಜಲ್ಲಿ ಮಸ್ಟ್ ಟ್ರೈ ಮಾಡಲೇಬೇಕು ಅಂತ ಹೇಳ್ತಾ ಇದ್ರು ಎಲ್ಲರೂ. ಸೀಟಿಂಗ್ ಸ್ವಲ್ಪ ಲಿಮಿಟೆಡ್ ಇದೆ, ನಾರ್ಮಲ್ ಸಣ್ಣದಾಗೇ ಇದೆ. ತುಂಬ ದೊಡ್ಡ ಫ್ಯಾಮಿಲಿ ಎಲ್ಲ ಹೋದರೆ ಸ್ವಲ್ಪ ಕಷ್ಟ ಆಗಬಹುದು. ಬಟ್ ಇಲ್ಲಿನ ಗೋಲಿ ಬಜ್ಜಿ, ಮಂಗಳೂರು ಬಜ್ಜಿ ಅಂತ ಹೇಳ್ತೀವಲ್ಲ, ಸೊ ದ ಅಥೆಂಟಿಕ್ ಮಂಗಳೂರು ಬಜ್ಜಿ ಟೇಸ್ಟ್ ಮಾಡಬೇಕು ಅಂತಂದರೆ ಮಸ್ಟ್ ವಿಸಿಟ್. ಆ್ಯಂಡ್ ಇಲ್ಲಿ ಇನ್ನೊಂದು ಫೇಮಸ್ ರೆಸಿಪಿ ಅಂತ ಹೇಳಿದ್ರೆ ಅದು ಬುಲ್ಲೆಟ್ ಇಡ್ಲಿ ವಿತ್ ಸಾಂಬಾರ್. ತುಂಬ ಚೆನ್ನಾಗಿದೆ. ದ ಸಾಂಬಾರ್ ಇಸ್ ಡೆಲಿಷಿಯಸ್ ಅಂತ ಹೇಳ್ಬೋದು. ಸ್ವಲ್ಪ ಇಂಗ್ ಫ್ಲೇವರ್ ಎಲ್ಲ ಜಾಸ್ತಿನೇ ಕೊಟ್ಟಿರ್ತಾರೆ, ಒಂಥರ ಮಜಾ ಬರುತ್ತೆ ತಿನ್ನುವಾಗ, ಒಂಥರ ಕಿಕ್ ಬರುತ್ತೆ. ಆ್ಯಂಡ್ ಮ್ಯಾಂಗ್ಳೂರ್ ಬನ್ಸ್, ಎಷ್ಟೊಂದು ಜನಕ್ಕೆ ಇದು ಫೇವ್ರೆಟ್ ತಿಂಡಿ ಅಲ್ವಾ. ಒನ್ ಮೋರ್ ನಾಟ್ ಟು ಮಿಸ್ ಹಿಯರ್ ಈಸ್ ಕಷಾಯ. ಆ್ಯಂಡ್ ಇದಾಗಿತ್ತು ನಮ್ಮ ಬ್ರೇಕ್ಫಾಸ್ಟ್ಗೆ ಒಂದು ಬೆಸ್ಟ್ ಪ್ಲೇಸ್. ಆ್ಯಂಡ್ ಮಧ್ಯಾಹ್ನದ ಲಂಚ್ ಅಥವಾ ನೈಟ್ ಡಿನ್ನರ್ ಮಾಡಬೇಕು ಅಂತಂದರೆ ಒನ್ ಮೋರ್ ರೆಸ್ಟೋರೆಂಟ್ ಈಸ್ ವುಡ್ಲ್ಯಾಂಡ್ಸ್. ಇಲ್ಲಿ ಸೌತ್ ಮೀಲ್ಸ್, ನಾರ್ತ್, ಎವ್ರಿಥಿಂಗ್, ಅಲಕಾಟೆ ಮೀಲ್ಸ್ ಎಲ್ಲ ಥರ ಆಪ್ಷನ್ಸ್ ಕೂಡ ಇದೆ. ಆ್ಯಂಡ್ ಇಲ್ಲಿ ನಾನು ಹೇಳಬೇಕು, ಒಂದು ಫೇಮಸ್ ಅಂತ ಹೇಳಿದ್ರೆ ಅದು ಮೂಡೆ ಏನು ಅಂತ ಮುಂದೆ ಬರುತ್ತೆ, ನೀವು ನೋಡ್ತೀರಾ. ಇದು ನೋಡ್ತಾ ಇರೋದು ನೀವು ಸೌತ್ ಮೀಲ್ಸ್, ಪೂರಿ ಮೀಲ್ಸ್ ತೊಗೊಂಡಿದ್ವಿ, ಅಲ್ಟಿಮೇಟ್ ಆಗಿತ್ತು. ಇಲ್ಲಿ ಹೇಗಪ್ಪ ಅಂತಂದರೆ ನಿಂತ್ಕೊಂಡು ಕ್ಯೂ ಅಲ್ಲಿ ವೆಯ್ಟ್ ಮಾಡಿಕೊಂಡು ಆ ಸ್ಟೆಪ್ಸ್ ಮೇಲೆಲ್ಲ ಕೂತ್ಕೊಂಡು ಹೋಗಿರೋದು, ಇಷ್ಟೆಲ್ಲ ಸರ್ಕಸ್ ಹೊಡ್ಕೊಂಡು ಹೋಗಬೇಕಾಗಿತ್ತು. ಬಟ್ ವರ್ತ್ ದ ವೇಟ್ ಅಂತಲೇ ಹೇಳ್ತೀನಿ. ಸೊ ನಾವಿಲ್ಲಿ ನಾರ್ತ್ ಮೀಲ್ಸ್ ಆ್ಯಂಡ್ ಸೂಪ್ ಮತ್ತು ಮಂಚೂರಿಯನ್ ಅದನ್ನೆಲ್ಲ ಆರ್ಡರ್ ಮಾಡಿದ್ವಿ. ಸೊ ನಾರ್ತ್ ಮೀಲ್ಸ್ ವಾಸ್ ಆಲ್ಸೋ ಈಕ್ವಲಿ ಗುಡ್ ಫಾರ್ ನಾರ್ತ್ ಇಂಡಿಯನ್ಸ್. ಯು ಮಸ್ಟ್ ಟ್ರೈ ದಿಸ್. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಲೆಯೊಳಗಡೆ ಸುತ್ತಿ ಇಟ್ಟಿರೋದೇ ಮೂಡೆ ಅಂತ ಹೇಳಿ. ಸೊ ಯಾರಾದರೂ ಉಡುಪಿ ಮಂಗಳೂರು ಹೋದರೂ ಇದನ್ನು ಮಸ್ಟ್ ಟ್ರೈ, ಇದನ್ನು ಮಾತ್ರ ಮಿಸ್ ಮಾಡಲೇಬೇಡಿ. ಎಷ್ಟು ಚೆನ್ನಾಗಿರುತ್ತೆ ಆ ಎಲೆದು ಫ್ಲೇವರ್ ಅಂತ ಹೇಳಿದರೆ ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಇದನ್ನು ನನ್ನ ಮದುವೆಲಿ ಕೂಡ ನಮ್ಮ ಅಡುಗೆ ಭಟ್ರು ಮಾಡಿದರು ದಿಸ್ ರೆಸಿಪಿ. ಆ್ಯಂಡ್ ಎಲ್ಲರೂ ಇದನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು ಇದು. ಬಟ್ ನಾನು ರಿಯಲ್ ಉಡುಪಿಯಲ್ಲಿ ಅವ್ರ ಅಥೆಂಟಿಕ್ ಟೇಸ್ಟ್ ಟ್ರೈ ಮಾಡಬೇಕಂತ ಇಲ್ಲಿ ಟ್ರೈ ಮಾಡಿದೆ. ಆಸಮ್ ಆಗೇ ಇತ್ತು. ಆ್ಯಂಡ್ ನಾರ್ತ್ ಇಂಡಿಯನ್ಸ್ಗೂ ಅಷ್ಟೇ, ಬೇಸಿಕ್ಲಿ ನಾರ್ತ್ ಇಂಡಿಯನ್ಸ್ ಇಲ್ಲಿ ಬಂದು ಸೌತ್ ಇಂಡಿಯನ್ನೇ ಟ್ರೈ ಮಾಡ್ತಾರೆ. ಬಟ್ ಇಫ್ ಯು ರಿಯಲಿ ವಾಂಟ್ ಹ್ಯಾವ್ ನಾರ್ತ್ ಇಂಡಿಯನ್ ದೆನ್ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್. ಆ್ಯಂಡ್ ಇಲ್ಲಿನ ಐಡಿಯಲ್ ಐಸ್ ಕ್ರೀಮ್ಸ್ ನಾಟ್ ಟು ಮಿಸ್ ಎಟ್ ಆಲ್. ಎಷ್ಟೊಂದು ಜನ ಇಲ್ಲಿಗೆ ಬರೀ ಐಸ್ ಕ್ರೀಮ್ಸ್ ತಿನ್ನೋಕ್ಕಂತಾನೆ ನಿಂತ್ಕೊಂಡು ವೆಯ್ಟ್ ಮಾಡಿಕೊಂಡು ಬಂದಿರೋದನ್ನು ನಾವು ನೋಡ್ತಾ ಇದ್ವಿ. ಪಕ್ಕ ಟೇಬಲಲ್ಲಿ ದೇವರ್ ಆರ್ಡರಿಂಗ್ ಓನ್ಲಿ ಐಸ್ ಕ್ರೀಮ್ಸ್. ಸೊ ಇಷ್ಟು ಪ್ಲೇಸಸ್ನ ಮಾತ್ರ ಮಿಸ್ ಮಾಡೋ ಹಾಗೆ ಇಲ್ಲ. ಆ್ಯಂಡ್ ಒನ್ ಮೋರ್, ಪಬ್ಬಾಸ್ ಇನ್ ಮ್ಯಾಂಗ್ಳೂರ್. ಈಗ ಉಡುಪಿಯಿಂದ ಒಂದಿಷ್ಟು ಬ್ಯಾಗೇಜ್ ತುಂಬಿಸ್ಕೊಳ್ಳೋ ಟೈಮ್. ಸೊ ಏನಪ್ಪ ಅಂದರೆ, ಉಡುಪಿಯಿಂದ ಒಂದಿಷ್ಟು ಏನಾದರೂ ತೊಗೊಂಡು ಬರಬೇಕಲ್ವಾ, ಅದಕ್ಕೆಲ್ಲರೂ ಹೇಳ್ತಾ ಇದ್ರು ಇಲ್ಲಿ ಕೊಬ್ಬರಿ ಎಣ್ಣೆಯಿಂದ ಫ್ರೈ ಮಾಡಿರೋ ಚಕ್ಲಿ, ಕೋಡ್ಬಳೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈವನ್ ಚಿಪ್ಸ್ ಕೂಡ ಕೊಬ್ಬರಿ ಎಣ್ಣೆಲಿ ಫ್ರೈ ಮಾಡ್ತಾರೆ, ಅದೇ ಇವರ ಸ್ಪೆಷಾಲಿಟಿ ಅಂತ ಹೇಳಿ. ಸೊ ಅದನ್ನು ಎಲ್ಲ ತೊಗೊಳಕ್ಕಂತ ನಾವು ನವಮಿ ಅನ್ನೋ ಬೇಕರಿಗೆ ಬಂದಿದ್ದೀವಿ. ಇವರು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಇಲ್ಲಿ ಸ್ಪೆಷಲ್ ಐಟಮ್ಸ್ ಏನೇನು, ನಮಗೆ ಏನೇನು ಡಿಫ್ರೆಂಟ್ ಅನಿಸುತ್ತೆ, ಏನೇನು ಟ್ರೈ ಮಾಡಬೇಕು, ಯಾವ್ದು ಭಟ್ರದ್ದು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿ ಅವರು ಗೈಡ್ ಮಾಡಿಬಿಟ್ಟು ನಮಗೆ ಕೊಡ್ತಾಯಿದ್ರು. ಸಾಂಬಾರ್ ಪುಡಿ ಆ್ಯಂಡ್ ರಸಂ ಪೌಡರ್ ಎಲ್ಲದೂ ಅಷ್ಟೇ ಅಲ್ಲಿನ ಭಟ್ರು ಮಾಡಿರ್ತಾರೆ, ಅವರೇ ಮಾಡಿರೋಂಥ ಪೌಡರ್ಸ್ ಎಲ್ಲದೂ ಇತ್ತು. ತುಂಬ ಚೆನ್ನಾಗಿತ್ತು. ನಾವು ಒಂದಿಷ್ಟು ಐಟಮ್ಸ್ನ ತೊಗೊಂಡು ಬಂದ್ವಿ, ಲೈಕ್ ಕೋಡ್ಬಳೆ, ಚಕ್ಲಿ, ಗೋಡಂಬಿ, ಬಾಳೆಕಾಯಿ ಚಿಪ್ಸ್ ಎಲ್ಲ 5 ಐಟಮ್ಸ್ನ ಅವರು ಕೊಬ್ಬರಿ ಎಣ್ಣೆಲ್ಲೇ ಕರೆದಿರ್ತಾರೆ. ಸೊ ಇಟ್ ಟೇಸ್ಟ್ಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ವೆರಿ ಯಮ್ಮಿ. ಈ ಎಲ್ಲ ಪ್ಲೇಸಸ್ನ ನೀವು ಕೂಡ ಸೇವ್ ಮಾಡ್ಕೊಳ್ಳಿ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಎ ನೆಕ್ಸ್ಟ್ ಉಡುಪಿ ಟ್ರಿಪ್. ಬಾಯ್.